ಅದಕ್ಕೆ ಇದ್ದಲ್ಲಿ. ನಿಂಗೆ ಇಲ್ದೇ ಇರೋ ಕಾಯಿಲೆ ಕೊಟ್ಟಿರೋದು ದೇವ್ರು, ಅದಕ್ಕೆ ನಿಂಗೆ ಇಲ್ದೇ ಇರೋ ಯೋಗ್ಯತೆ ಹಿಂಗ್ ಕೊಟ್ಟಿರೋದು ಅದಕ್ಕೆ ದೇವ್ರು. ಕೋಟಿ ಇದ್ರು ನಿಂಗೇನು ನಿನ್ ಯೋಗ್ಯತೆ ಇಷ್ಟ ಅಂತ ಅನಿಸ್ತಿದೆ. ನಾನು ಏನ್ ಮೆಸೇಜ್ ಹಾಕಿದೆ ಅಂತ ನೋಡಿದ್ರೆ ಇಲ್ವಾ? ಅಲ್ಲೇ ಒಂದ್ ಸೆಕೆಂಡ್ ನಾನು ಬಿಸಿ ಇದೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಏನ್ ಬಿಸಿ ಇದೆ? ನಾನು ಹಾಕಿದ್ದಿದ್ ಮೆಸೇಜ್ ನ ನೋಡಿದ್ರೆ ಇಲ್ವಾ ಅಷ್ಟೇ ಹೇಳಿ. ನಾನೇನ್ ಇಲ್ಲಿ ಮಾಡಕ್ ಕೆಲಸ ಇಲ್ಲದೆ ನಿಮಗೆ ಮೆಸೇಜ್ ಮಾಡ್ಕೊಂಡು ಕೂತೆ ಅಂತ ಅನ್ಕೊಂಡ್ರಾ? ಹೌದು ಇಲ್ಲ, ನಿಮ್ ಸರ್ ಜೊತೆ ಇದ್ದೆ ಅದಕ್ಕೆ ಇದಾಯ್ತು. ಅಲ್ಲ ಒಂದ್ ನಿಮಿಷ, ನನಗೆ ಮಾಡಕ್ ಕೆಲಸ ಇಲ್ಲದೆ ಮೆಸೇಜ್ ಹಾಕೊಂಡು ಕೂತೆ ಅಂತ ನಿಮ್ಗೆ ಏನಾರು ಅನ್ಸ್ತಿದ್ಯಾ? ಅಥವಾ ನಿಮ್ ಇದಕ್ಕೆ ನಿಮ್ ಲೈಫ್ಗೆ ನಾನು ಮಾಡಕ್ ಕೆಲಸ ಇಲ್ಲದೆ ಇಂಟರ್ಫಿಯರ್ ಆದೆ ಅಂತ ಅನ್ಕೊಂಡಿದ್ದೀರಾ? ಅಥವಾ ನಾನೇನಾದ್ರು ನಿಮ್ಮಿಂದ ಬಂದ, ನೀವೇನಾದ್ರು ನನ್ನಿಂದ ಬಂದ್ರಾ? ನೀವೇ ಒಂದ್ಸರಿ ಕುತ್ಕೊಂಡು ಯೋಚನೆ ಮಾಡಿ. ಈಗ ಅದೆಲ್ಲ ಬೇಡ ವಿಷಯ. ಯಾಕೆ ಬೇಡ ಹಂಗಂದ್ರೆ ಲವ್ ಕನ್ಸರ್ನ್ ಇದ್ರೆ ಯಾಕೆ ನೀವು ಒಂದು ಹುಡುಗಿನ ಲವ್ ಅಂತ ಬರ್ಬೇಕಾಗಿತ್ತು? ಸರಿ, ಲವ್ ಅಂತಲ್ಲ, ಒನ್ ಡೇ ಸ್ಟ್ಯಾಂಡ್ ಅಂತ ಬರ್ಬೇಕಾಗಿತ್ತು ನೀವು. ಮತ್ತೆ ಯಾಕೆ ಒಂದು ಹುಡುಗಿನ ಟಚ್ ಮಾಡ್ಬೇಕಾಗಿತ್ತು ನೀವು? ಲವ್ ಕನ್ಸರ್ನ್ ಇದ್ರೆ ನೀನ್ ಹೆಂಡತಿ ಮೇಲೆನೆ, ಮತ್ತೆ ನೀವು ಅಷ್ಟು ನಿಯತ್ತಾಗಿದ್ರೆ ಬೇರೆ ಹುಡುಗಿನ ಹತ್ರ ಮಾತಾಡ್ಲೇಬಾರ್ದು ನೀವು. ಈ ಜಾಗದಲ್ಲಿ ಯಾಕೆ ಬೇರೆ ಹುಡುಗಿದ್ರು ಇದೇ ಕ್ವೆಶನ್ ಮಾಡ್ತಿದ್ರು, ಧೈರ್ಯ ಇರೋರು ಕ್ವೆಶನ್ ಮಾಡ್ತಿದ್ರು, ಇಲ್ಲ ಅಂದ್ರೆ ಸುಮ್ಮನೆ ಹೋಗ್ತಿದ್ರು ಅಲ್ವಾ? ಬರ್ತಾನೆ 26ಕ್ಕೆ ಮಾತಾಡ್ತಾನೆ. ನಿಮ್ಮ ಹತ್ರ ನಂಗೆ ಏನು ಮಾತಾಡಕ್ ಇಷ್ಟ ಇಲ್ಲ. ಐ ಗೋಯಿಂಗ್ ಫಾರ್ ತಿರುಪತಿ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ಆಯ್ತಾ? ಅರ್ಥ ಆಗ್ತಿದ್ಯಾ ನಿಮ್ಗೆ? ಅಲ್ಲ ನಿಮ್ಮ ಹೆಂಡತಿ ಮೇಲೆ ಕನ್ಸರ್ನ್ ಲವ್ ಇದ್ರೆ ಮತ್ತೆ ಯಾಕೆ ನೀವು ಈ ತರ ಮಾಡ್ಬೇಕು ಹೇಳಿ? ಅಲ್ಲ ಅದ್ರೂ ಎಲ್ಲ ನನ್ನ ಮೇಲೆ ತಪ್ಪೆ ತಾಕಿದ್ದೀರಾ. ನಾನೇನೋ ನಿಮ್ಮಿಂದ ಬಂದ? ನಾನು ನಿನ್ ಮೇಲೆ ಹಾಕಿಲ್ಲ, ನಾನು ನಿನ್ ಮೇಲೆ ಮಾತಾಡಿಲ್ಲ. ನಾನು ಮಾತಾಡ್ತಾನೆ ಬಂದಾಗ ಸಿಗ್ತಾನೆ. ಅಲ್ಲ ಒಂದ್ ನಿಮಿಷ, ನನ್ನ ಮೇಲೆ ತಾಕ್ದಿಲ್ಲ ಮತ್ತೆ ಇನ್ಯಾರ ಮೇಲೆ ತಾಕಿದ್ರಿ? ನಾನು ಏನಂತ ಮೆಸೇಜ್ ಮಾಡಿದೀನಿ ಅಂತ ನೀವು ನೋಡಿದ್ರ ಅಂದ್ರೆ ಅದನ್ನು ನೋಡಿಲ್ಲ ಅಂತಿದ್ದೀರಾ? ನಿಮ್ಗೆ ಅದಕ್ಕೆ ದೇವ್ರು ಈ ತರ ಕೊಟ್ಟಿರೋದು ಅಂತ ಹೇಳ್ತಿದ್ದೀನಲ್ಲ. ನಿಮ್ ಹೆಂಡತಿ ಮೇಲೆ ಲವ್ ಅಂಡ್ ಕನ್ಸರ್ನ್ ಕೇರ್ ಇದೆ, ಮತ್ತೆ ನೀವು ಇನ್ನೊಂದು ಹುಡುಗಿ ಹತ್ರ ನೀವು ಹೋಗ್ಲೇಬಾರ್ದಲ್ವಾ? ಒನ್ ಡೇ ಸ್ಟ್ಯಾಂಡ್ಗೂ ಹೋಗ್ಬಾರ್ದು ನೀವು ಯೂಸ್ ಮಾಡ್ಕೊಳಕ್ಕೆ. ದುಡ್ಡಿದೆ ಅಂದ್ರೆ ನೀವು ಯೂಸ್ ಮಾಡ್ಕೋಬೇಕಾ? ಬರ್ತಾನೆ ಬಿಡು, 26 ಬರ್ತಾನೆ ಮಾತಾಡೋಣ. ಬೇಡ, ನಾನು ನಿಮ್ಮ ಹತ್ರ ಮಾತಾಡಲ್ಲ, ನಾನು ಇರಲ್ಲ, ಇಲ್ಲೇ ಮಾತಾಡಿ ಅಂತ ಹೇಳ್ತಿದ್ದೀನಿ. ಆಯ್ತಾಯ್ತು, ಓಕೆ ಬಾಯ್. ಏನ್ ಓಕೆ ಬಾಯಿ? ಮತ್ತೆ ಮಾತಾಡಲ್ಲ ಅಂತೀಯಲ್ಲ. ನಾನ್ ಹೇಳಿದ್ದು 26 ನಾನು ಮಾತಾಡಲ್ಲ, ನಿಮ್ಮ ಹತ್ರ ಸಿಗಲ್ಲ ಅಂತ ಹೇಳ್ತಿರೋದು. ಸಿಗಲ್ಲ? ಹೌದು, ಸಿಗೋದಿಲ್ಲ. ನಿಮಗೆ ಏನು ಹೋಗಿತ್ತೆ ಇದೆ ಅಂತ ಅದ ನಮ್ಮಂತವ್ರನ್ನೇ ನೀವು ಮೆಂಟೇನ್ ಮಾಡಿದ್ದೀರಾ. ನಾನೇನಾದ್ರು ನಿಮ್ಮಿಂದ ಬಂದಿದ್ನಾ? ನಿಮ್ಮ ಹೆಂಡತಿನ ಬಿಡಿ, ನಿಮ್ಮ ಮಗು ಆಗ್ದಿಲ್ಲ ಸರಿ, ಹಂಗೆಲ್ಲ ನಾನೇನೋ ಬಂದಿದ್ನಾ? ಸರಿ, ನಿಮ್ಮ ಹೆಂಡತಿ ಮೇಲೆ ಕನ್ಸರ್ನ್ ಅಂಡ್ ಲವ್ ಅಂಡ್ ಕೇರ್ ಇದ್ರೆ ದೆನ್ ವೈ ವಾಂಟ್ ಟು ಟಚ್ ಅನದರ್ ಗರ್ಲ್? ಲವ್ ಅಂಡ್ ಕನ್ಸರ್ನ್ ಕೇರ್ ಇದ್ರೆ ಮತ್ತೆ ನೀವು ಹಂಗೆ ಇರ್ಬೇಕಾಗಿತ್ತಲ್ವಾ? ಅಂದ್ರೆ ನೀವು ಮಜಾ ಮಾಡಕ್ಕೆ ಹುಟ್ಟಿದ್ದೀರಾ, ನೀವು ಒಂದೇ ಒಂದ್ಸರಿ ಅಂತ ಹೇಳಿ ಎಂಜಾಯ್ ಮಾಡಕ್ಕೆ ಹುಟ್ಟಿದ್ದೀರಾ ಅಂದ್ರೆ ಅದನ್ನು ಒಪ್ಕೊಂತೀನಿ. ಸರ್ ಜೊತೆ ನಾನು ಆಮೇಲೆ ಮಾಡ್ತೇನೆ.